ಹಲೋ ಗುರು, ನಮಸ್ಕಾರ ಗುರು. ಏನ್ ಗಣೇಶ್, ನಮ್ಮ RCB ಅವರು ಬೈ ಮಾಡಿದ್ದಾರೆ. ವೆಂಕಟೇಶ್ ಅಯ್ಯರ್ ವಿನಯ್ 7 ಕೋಟಿಗೆ ಬಂದಿದ್ದಾರೆ ಗೈಸ್. ಕೇವಲ 7 ಕೋಟಿಗೆ ನಮ್ಮ ಪ್ಲೇಯಿಂಗ್ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೋಯ್ತು ಇವಾಗ. ಹೌದು, ಅದು KKR ಹತ್ರನೇ ಫೈಟ್ ಮಾಡಿ 7 ಕೋಟಿಗೆ ತಗೊಂಡಿದ್ದಾರೆ. 4 crores ಗೆ ಬರ್ಬೇಕಿತ್ತು. ಅದು KKR ಅವರು ರೈಸ್ ಮಾಡಿದ್ರು ಪ್ರೈಸ್ ನ. ಲಾಸ್ಟ್ ಇಯರ್ ಅಂತೂ KKR ಅವ್ರು ನಮ್ಮ RCB ಬಿಟ್ಟಿಲ್ಲ. ಈ ಸಲ ನಮ್ಮ RCB ಅವರು ಬಿಟ್ಟಿಲ್ಲ KKR ಅವ್ರನ್ನ. ಹೌದು, ನಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ 10 crore ಪ್ರೆಸ್ ಹೋಗ್ತಾರೆ ಅಂತ. ಹೌದು, 10 ಕೋಟಿಗಿಂತ ಜಾಸ್ತಿ ಹೋಗ್ತಾರೆ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ 7 ಕೋಟಿಗೆ ಬಂದ್ಬಿಟ್ಟಿದ್ದಾರೆ. ತುಂಬಾನೇ ಖುಷಿ ಆಗ್ತದೆ ನನ್ಗಂತೂ. ಇನ್ನು RCB ಫ್ಯಾನ್ಸ್ ಗಂತೂ ತುಂಬಾನೇ ಖುಷಿ ಆಗುತ್ತೆ. ಇಂಡಿಯನ್ ಪ್ಲೇಯರ್ ಬಂದಿರೋದು ವಿನಯ್. ಹೌದು, ಪ್ಲೇಯಿಂಗ್ 11 ಮಾಡೋಕಂತೂ ನಮ್ಮ RCB ಅವರಿಗೆ ಫುಲ್ ಈಸಿನೇ ಆಗೋಗ್ತದೆ ಅಂತ ಹೇಳ್ಬೋದು. ನಮ್ದು ಪ್ಲೇಯಿಂಗ್ 11 ಸ್ಟ್ರಾಂಗ್ ಇತ್ತು, ಇವಾಗ ಇನ್ನೂ ಸ್ಟ್ರಾಂಗ್ ಆಗೋಗಿದೆ. ಇನ್ನು RCB ಗೆ ಒಳ್ಳೆ ಪ್ಲೇಯರ್, ಇದಕ್ಕಿಂತ ಪ್ಲೇಯರ್ ಈ ಸೀಸನ್ ಅಲ್ಲಿ ನಮ್ಮ RCB ಅವ್ರು ಬೈ ಮಾಡಕ್ಕಾಗಲ್ಲ. ಕೇವಲ 7 ಕೋಟಿಗೆ. ಹೌದು, ಒಳ್ಳೆ ಸಿಚುವೇಶನ್ ತಕ್ಕಂತಾನೆ ಗೇಮ್ ಆಡ್ತಾರೆ. ಅದು ಲಾಸ್ಟ್ ಇಯರ್ 24+ crore ಹೋಗಿದ್ರು. ಬಟ್ ಈ ಸೀಸನ್ ಅಲ್ಲಿ 7 crore ಬಂದಿರೋದು ತುಂಬಾನೇ ಖುಷಿ ಆಗ್ತದೆ. ಈ ಸೀಸನ್ ಅಲ್ಲಿ ಕೂಡ ನಮ್ಗೆ ವಿನಯ್ KKR ಅವ್ರೆ 5 ಕೋಟಿ 7 ಕೋಟಿವರೆಗೂ 7 ಕೋಟಿವರೆಗೂ ಕೊಟ್ರೇನು ನಮ್ಮ RCB ಅವ್ರು ಬಿಟ್ಟಿಲ್ಲ. ನನ್ಗನ್ಸ್ದಂಗೆ ಒಂದು 10 ಗಂಟೆ ಹೋಗ್ತಿದ್ರು. ಹೌದು, ನಮ್ಮ RCB ಅವರು ವೆಂಕಟೇಶ್ ಅವರಿಗೆ 10 ಕೋಟಿವರೆಗೂ ಹೋಗ್ತಾ ಇದ್ರು. ಸೊ KKR ಅವರು ಪೆಡಲ್ ಮೇಲೆ ಕೆದ್ರೆ ನಮ್ಮ RCB ಇಮಿಡಿಯೇಟ್ ಆಗಿ ಇಡ್ತಾ ಇದ್ರು. ಸೊ ಅದೇ ರೀತಿ ಬೈ ಕೂಡ ಮಾಡಿದ್ದಾರೆ. ಹೌದು, ಒಳ್ಳೆ ಬೈ ಅಂತಾನೆ ಹೇಳ್ಬೋದು. ಇದೇ ತರ ನಮ್ಮ ಕ್ರಿಕೆಟ್ ಅಪ್ಡೇಟ್ಸ್ ಫಾಸ್ಟ್ ಆಗಿ ಕೊಡ್ತಾನೆ ಇರ್ತೀವಿ, ಲೈವ್ ಆಗಿ ಕೊಡ್ತಾ ಇರ್ತೀವಿ. ಲೈವ್ ಅಪ್ಡೇಟ್ಸ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ, ಆಕ್ಷನ್ ಆಗಿರ್ಬೋದು. ಸೊ ಅದೇ ರೀತಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬೇಗ ಬೇಗ ಅಪ್ಡೇಟ್ ಸಿಗುತ್ತೆ. ಹಂಗೆ ನಮ್ಮ ವಿಡಿಯೋಸ್ ಶೇರ್ ಮಾಡ್ತಾನೆ ಇರಿ.